Hi all. The next problem is a magnetic field of flux density 10 Tesla acts normal to a coil of 50 turns having 100 centimeter square area. Okay. Find EMF induced if the coil is removed from the magnetic field in 0.1 seconds ಅಂತ ಕೇಳಿದ್ದಾರೆ. You need to find out what EMF. EMF ಗೆ ಫಾರ್ಮುಲಾ ಏನು? E is equal to minus d phi by dt, that is for one turn. If it is n turn, then this is going to be n into d phi by dt. ಓಕೆನಾ? ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಒಂದ್ಸಲ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರುತ್ತೆ, ಇಷ್ಟು ಫ್ಲಕ್ಸ್ ಡೆನ್ಸಿಟಿ 10 ಟೆಸ್ಲಾ ಇರುತ್ತೆ, ಆಮೇಲೆ ರಿಮೂವ್ ಆಗುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್. ಹಾಗಾದ್ರೆ ದಿಸ್ ಇಸ್ ಎ ಚೇಂಜ್ ಇನ್ ಫ್ಲಕ್ಸ್ ಡ್ಯೂರಿಂಗ್ ದಿ ಟೈಮ್ ಇಂಟರ್ವಲ್ dt they have given, that is 0.1 second. ಹಾಗಾದ್ರೆ n ಗೊತ್ತು, they have given the number of turns, that is 50. ಓಕೆ ಫೈನ್. ಹಾಗಾದ್ರೆ d5 ಫೈಂಡ್ ಔಟ್ ಮಾಡೋಣ ಫಸ್ಟ್. ಹೌ ಟು ಫೈಂಡ್ ಔಟ್ d5 ಅಂದ್ರೆ d5 is nothing but what? ಚೇಂಜ್ ಇನ್ ಫ್ಲೆಕ್ಸ್, ದಟ್ ಈಸ್ 5 minus 5 and 5 ಫೈಂಡ್ ಔಟ್ ಮಾಡಬೇಕು. ಹಾಗಾದ್ರೆ 5 ಫೈಂಡ್ ಔಟ್ ಮಾಡ್ತೀನಿ. ಯಾವಾಗ ಅಂದ್ರೆ ವೆನ್ ದೇರ್ ಇಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ 10 ಟೆಸ್ಲಾ ಇದ್ದಾಗ. ವಾಟ್ ಇಸ್ ದ ಫಾರ್ಮುಲಾ ಫಾರ್ ಫ್ಲಕ್ಸ್ ಅಂದ್ರೆ 5 is equal to ಏನಪ್ಪಾ ಅಂತಂದ್ರೆ BA cos theta ಅಂತ. ಕರೆಕ್ಟಾ? ಏನ್ ಇಲ್ಲೇ ಬರ್ತಿದ್ದೀನಿ. Or you can write n ಇಲ್ಲಿ ಬರೆಯೋದು, if it is n turns you can write NBA cos theta ಅಂತ ಬರೀಬಹುದು. ಓಕೆನಾ? Now phi 1 is equal to n is how much? Number of turns, that is 50. B is how much? 10 Tesla. Area is how much? 100 centimeter square, that is 100 into 10 power minus 2 square. ಕರೆಕ್ಟ್ ಬರೀರಿ, 100 centimeter square. ಓಕೆನಾ? ನೆಕ್ಸ್ಟ್ cos theta. ಸೊ ನಾವು ಥೀಟಾ ವ್ಯಾಲ್ಯೂ ಎಷ್ಟು ಅವ್ರು ಹೇಳ್ತಿದ್ದಾರೆ, ಫ್ಲೆಕ್ಸ್ ಡೆನ್ಸಿಟಿ ಆಕ್ಟ್ಸ್ ನಾರ್ಮಲ್ ಟು ಅ ಕಾಯಿಲ್ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಒಂದು ಕಾಯಿಲ್ ಇದೆ, ಇದಕ್ಕೆ ನಾರ್ಮಲ್ ಆಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ, ದೆನ್ ದೇರ್ ಫೋರ್ ಏರಿಯಾ ವೆಕ್ಟರ್ ಎರಡು ಕೂಡ ಸೇಮ್ ಡೈರೆಕ್ಷನ್ ಇರುತ್ತೆ, ದೇರ್ ಫೋರ್ ಥೀಟಾ ಇಸ್ ಈಕ್ವಲ್ ಟು 0 ಆಗುತ್ತೆ, ದಟ್ ಈಸ್ ಕಾಸ್ 0 ಏನಾಗುತ್ತೆ? 1 ಆಗುತ್ತೆ. ಕರೆಕ್ಟಾ? ಸೊ ಈ ಫ್ಲೆಕ್ಸ್ ಎಷ್ಟು ಬರುತ್ತೆ ಅಂತಂದ್ರೆ 5 is going to be how much? This is 5 ವೆಬರ್ ಆಗುತ್ತೆ, 5 ವೆಬರ್. ಓಕೆ, 5 ಫೈಂಡ್ ಔಟ್ ಮಾಡ್ಬೇಕು ಇವಾಗ. 5 is equal to ಏನಾಗುತ್ತೆ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ರಿಮೂವ್ ಮಾಡ್ತಾರೆ. ಮ್ಯಾಗ್ನೆಟಿಕ್ ಫೀಲ್ಡ್ ರಿಮೂವ್ ಮಾಡಿದ್ರೆ ಬಿ ರಿಮೂವ್ ಆಗುತ್ತೆ. ಬಿ ಇಂಟು ಎನಿಥಿಂಗ್ 0 ಇಂಟು ಎನಿಥಿಂಗ್ ಏನಾಗುತ್ತೆ? 0 ಆಗುತ್ತೆ. ದಟ್ ಈಸ್ 5 is going to be how much? ದಟ್ ಈಸ್ 0 ಆಯಿತು. ಓಕೆ ಫೈನ್. ಇವಾಗ E is equal to minus of 5 minus 1 upon dt, which is equal to minus 5 is 0 minus 1 is how much? This is 5, therefore dt is 0.1. So minus into minus plus, that is 5 upon 0.1. So the answer is EMF is going to be 50 volts. How much? EMF is 50. Okay. So next problem go on. Next problem. The magnetic flux through a coil is varying according to the relation phi is equal to 15t cube plus 4t square plus 2t minus 5 Weber. Calculate the induced current through the coil at t is equal to 2 seconds if the resistance of the coil is 5 ohm ಅಂತ ಕೇಳ್ತಿದ್ದಾರೆ. ಓಕೆನಾ? ಸೊ ಯು ನೀಡ್ ಟು ಫೈಂಡ್ ಔಟ್ ಐ ಫೈಂಡ್ ಔಟ್ ಮಾಡಬೇಕು. ಐ ಅಂದರೆ ಕರೆಂಟ್. ಐ ಅಂತಂದರೆ ಏನಪ್ಪ ಅಂದರೆ ಫಾರ್ಮುಲಾ ಮಾಡ್ಯುಲಸ್ ಆಫ್ ಇ ಅಪಾನ್ ಆರ್, ಬಿಕಾಸ್ ವಿ ಈಸ್ ಈಕ್ವಲ್ ಟು ಐ ಆರ್ ಓಮ್ಸ್ ಲಾ. ಓಕೆನಾ? ದೇರ್ಫೋರ್ ಐ ಈಸ್ ಈಕ್ವಲ್ ಟು ಇ ಅಪಾನ್ ಆರ್. ಓಕೆನಾ? ನಾವು ಹಾಗಾದರೆ ಆರ್ ಕೊಟ್ಟಿದ್ದಾರೆ, ಹಾಗಾದರೆ ವಿ ನೀಡ್ ಟು ಫೈಂಡ್ ಔಟ್ ಇ. ವಾಟ್ ಈಸ್ ದ ಫಾರ್ಮುಲಾ ಫಾರ್ ಇ? ಮಾಡ್ಯುಲಸ್ ಆಫ್ ಇ ಈಸ್ ಜಸ್ಟ್ ನೆಗೆಟಿವ್ ಸೈನ್, ದಟ್ ಈಸ್ ಇ ಈಸ್ ಈಕ್ವಲ್ ಟು ಡಿ ಫೈ ಬೈ ಡಿ ಟಿ. ಓಕೆನಾ? ಸೊ ಡಿ ಫೈ ಬೈ ಡಿ ಟಿ ಅಂದರೆ ಒಂದು ಫಂಕ್ಷನ್ ಕೊಟ್ಟಿದ್ದಾರೆ, ಅದನ್ನು ಡಿಫ್ರೆನ್ಶಿಯೇಟ್ ಮಾಡೋಣ. ದಟ್ ಈಸ್ ನಥಿಂಗ್ ಬಟ್ ಡಿ ಬೈ ಡಿ ಟಿ ಆಫ್ ಫೈ ಅಂದರೆ ಏನು? ಇಲ್ಲೇ ಇದೆ, ದಟ್ ಈಸ್ 15t ಕ್ಯೂಬ್ 15t ಕ್ಯೂಬ್ ಪ್ಲಸ್ 4t ಸ್ಕ್ವೇರ್ ಪ್ಲಸ್ 2t ಮೈನಸ್ 5ಗೆ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಓಕೆನಾ? ಸೊ ಡಿಫ್ರೆನ್ಷಿಯೇಷನ್ ಇಲ್ಲಿ ಮಾಡ್ತೀನಿ, ಇಲ್ಲೇ ಮಾಡ್ತೀನಿ ಒಂದು ಸ್ಟೆಪ್. ಓಕೆ, 15 ಕಾನ್ಸ್ಟೆಂಟ್ ಐ ಕ್ಯಾನ್ ಟೇಕ್ ಔಟ್ ಸೈಡ್ ದ ಡಿಫ್ರೆನ್ಷಿಯೇಷನ್ ಆಫ್ ಟಿ ಕ್ಯೂಬ್. ಟಿ ಕ್ಯೂಬ್ ಅಂದರೆ ಎಕ್ಸ್ ಪವರ್ ಎನ್ಗೆ ಡಿಫ್ರೆನ್ಷಿಯೇಷನ್ ಏನಪ್ಪ ಅಂದರೆ
n into x power n minus 1. x power n ಗೆ differentiation ಏನು n into x power n minus 1. Therefore differentiation of t cube is 3 into t power 3 minus 1. That is nothing but 3t square ಆಗುತ್ತೆ. ಕರೆಕ್ಟಾ? ಗೊತ್ತಾಯ್ತಾ? ಸೊ 15 ಹಾಗೆ ಇದೆ. t cube ಗೆ differentiation ಏನು 3t square ಆಗುತ್ತೆ. ಕರೆಕ್ಟಾ? ಪ್ಲಸ್ 4 into t square ಗೆ differentiation ಆಗುತ್ತೆ x power n 2 into t power 2 minus 1 that is 2t ಆಗುತ್ತೆ. t square ಗೆ differentiation ಏನಪ್ಪಾ ಅಂದ್ರೆ 2t ಆಯಿತು. ಪ್ಲಸ್ 2 into differentiation of t with respect to t is again 1. Next differentiation of phi, that is phi is a constant term, that is for a constant term differentiation is 0 ಅಂದ್ರೆ ಅದು ಚೇಂಜ್ ಆಗಲ್ಲ with respect to t ಅಂತ. ಕಾನ್ಸ್ಟೆಂಟ್ ಅಂದ್ರೆ ಕಾನ್ಸ್ಟೆಂಟ್ ಅಂತ. ಸೊ ದಟ್ಸ್ ವೈ phi ಗೆ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ -0 ಆಗುತ್ತೆ. ಓಕೆನಾ? ನಾವು ಸೊ ಇದನ್ನೆಲ್ಲ ನೀವು ಸಿಂಪ್ಲಿಫೈ ಮಾಡಿದ್ರೆ you are going to get modulus of E is equal to and one more thing, ಅದಾದ್ಮೇಲೆ ಏನು ಮಾಡಬೇಕು ಅಂತಂದರೆ EMF at time t is equal to 2 seconds ಅಂತ ಕೊಟ್ಟಿದ್ದಾರೆ. ಸೊ at time t is equal to 2 seconds ಅಂದಾಗ 15 into 3 into 2 square plus 4 2s 8 into t ಅಂದರೆ 2 plus 2. ಸೊ ಇದನ್ನೆಲ್ಲ ಮಾಡಿದ್ರೆ ಸೊ ಮಾಡ್ಯುಲಸ್ ಆಫ್ E at t is equal to 2 seconds ಎಷ್ಟು ಬರುತ್ತಪ್ಪ ಅಂತಂದರೆ ಸೊ ದಟ್ ಈಸ್ ಗೋಯಿಂಗ್ ಟು ಬಿ 78 volts ಆಯಿತು. ಹೌ ಮಚ್? 78 volt. ಈಗ ಬಂತು, ಈಗ I ಫೈಂಡ್ ಔಟ್ ಮಾಡೋಣ. ದಟ್ ಈಸ್ I ಈಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ E ಅಪಾನ್ R ಆಯಿತು. ಸೊ ಮಾಡ್ಯುಲಸ್ ಆಫ್ E ಎಷ್ಟಾಯಿತು 78 ಆ್ಯಂಡ್ R ಎಷ್ಟು ಬಂತು ರೆಸಿಸ್ಟೆನ್ಸ್ ದಟ್ ಈಸ್ 5 ಆಯಿತು. ಓಕೆನಾ? I ಈಸ್ ಈಕ್ವಲ್ ಟು ಇಷ್ಟ ಆಯ್ತಾ? ಓಕೆ, ನೆಕ್ಸ್ಟ್ ಕರೆಂಟ್ ಎಷ್ಟು ಬರುತ್ತೆ 78 ಅಪಾನ್ 5 ಅಂದರೆ 15.6 ಆಂಪಿಯರ್ ಬರುತ್ತೆ ಕರೆಂಟ್. 15.6. ದಿಸ್ ಇಸ್ 15.6. ನೆಕ್ಸ್ಟ್ ಹೋಗೋಣ. ಸೊ ದ ನೆಕ್ಸ್ಟ್ ಪ್ರಾಬ್ಲಮ್, a circular coil of radius 10 cm, 500 turns and resistance 2 ohm is placed with its plane perpendicular to the horizontal component of earth magnetic field. It is rotated. ಹಾಗಾದ್ರೆ ಹೆಂಗಿದೆ ಅಂತ ಫಸ್ಟ್ ಬರ್ದ್ಬಿಡ್ತೀನಿ. ಹೆಂಗಿದೆ ಅಂತಂದ್ರೆ ಸೊ ದಿಸ್ ಈಸ್ ದಿ ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್. ಅಂದ್ರೆ ದಿಸ್ ಈಸ್ ದಿ ಡೈರೆಕ್ಷನ್ ಆಫ್ ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆನಾ? ಹಿಂಗಿದೆ. ಓಕೆ, ಇದಕ್ಕೆ ಪರ್ಪೆಂಡಿಕ್ಯುಲರ್ ಒಂದು ಸರ್ಕ್ಯುಲರ್ ಕಾಯಿಲ್ ಇದೆ ಆಫ್ 500 ಟರ್ನ್ಸ್ ಲೈಕ್ ದಿಸ್. ಅರ್ಥ ಆಗ್ತಿದೆಯಾ? ಓಕೆ, ನೆಕ್ಸ್ಟ್ it is rotated about its vertical diameter through 180 degree in 0.25 seconds ಅಂತ ಹೇಳ್ತಾರೆ. ಇದರ ವರ್ಟಿಕಲ್ ಡಯಾಮೀಟರ್ ಅಂತ ಹೆಂಗಿರುತ್ತೆ? ಹಿಂಗಿರುತ್ತೆ. ಅಂದರೆ ಹಿಂಗಿದ್ದು ಹಿಂಗೆ ರೊಟೇಟ್ ಆಯಿತು ಅಬೌಟ್ ಇಟ್ಸ್ ವರ್ಟಿಕಲ್ ಡಯಾಮೀಟರ್ ಅಂತ. ಓಕೆನಾ? ಹೇಳ್ತಿರೋದು. ಎಸ್ಟಿಮೇಟ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ಡ್ಯೂರಿಂಗ್ ದಿ ಟೈಮ್ ಇಂಟರ್ವಲ್ 0.25 seconds. ಎಸ್ಟಿಮೇಟ್ ದಿ ಮ್ಯಾಗ್ನಿಟ್ಯೂಡ್ ಆಫ್ EMF and the current induced in the coil ಅಂತ ಕೊಟ್ಟಿದ್ದಾರೆ, ಹೇಳಿದ್ದಾರೆ. ಅಂಡ್ ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ 3 × 10⁻⁵ ಟೆಸ್ಲಾ ಅಂತ ಕೊಟ್ಟಿದ್ದಾರೆ. ಸಪೋಸ್ this is the circular coil of radius 10 cm. radius ಯಾಕೆ ಕೊಟ್ಟಿದ್ದಾರೆ? you can find out the area, that's why pi r square ಆಗುತ್ತೆ. 500 ಟರ್ನ್ಸ್ ಇದೆ ಅನ್ಕೊಂಡ್ರೆ ಹೆಂಗೆ ಇಟ್ಟಿದ್ದಾರೆ ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್, ವಿಟ್ ಇಸ್ ಪ್ಲೇನ್ ಪರ್ಪೆಂಡಿಕ್ಯುಲರ್ ಟು ದಿ ಹಾರಿಜಾಂಟಲ್. ದಿಸ್ ಇಸ್ ದಿ ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಪ್ಲೇನ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಇಟ್ಟಿದ್ದಾರೆ. ಓಕೆನಾ? ಇದನ್ನು ಯಾವ ಥರ ರೊಟೇಟ್ ಮಾಡ್ತಾ ಇದೆ ಅಂದರೆ ಹಿಂಗಲ್ಲ, ಅಬೌಟ್ ಇಟ್ಸ್ ವರ್ಟಿಕಲ್ ಡಯಾಮೀಟರ್. ಅಂದರೆ ದಿಸ್ ಇಸ್ ದಿ ವರ್ಟಿಕಲ್ ಡಯಾಮೀಟರ್. ಅಂದರೆ ಹಿಂಗಿರೋದನ್ನ ಹೆಂಗೆ ರೊಟೇಟ್ ಮಾಡ್ತಿದ್ದೀವಿ ಅಬೌಟ್ ಇಟ್ಸ್ ವರ್ಟಿಕಲ್ ಡಯಾಮೀಟರ್ ಅಂದರೆ ದಿಸ್ ಒನ್. ಹಿಂಗಿರೋದನ್ನ ಹಿಂಗೆ ರೊಟೇಟ್ ಮಾಡ್ತಾ ಇದ್ದೀನಿ ಅಬೌಟ್ 180 ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ θ1 ಏನಾಗುತ್ತೆ ವೆನ್ ಇಟ್ ಈಸ್ ಇನ್ ದಿಸ್ ಡೈರೆಕ್ಷನ್, ಏರಿಯಾ ವೆಕ್ಟರ್ ಕೂಡ ಈ ಡೈರೆಕ್ಷನಲ್ಲೇ ಇದೆ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಕೂಡ ಇದೇ ಡೈರೆಕ್ಷನ್ ಇದೆ. ಸೊ θ1 ಈಸ್ ಈಕ್ವಲ್ ಟು 0 ಆಗುತ್ತೆ. ಹಾಗಾದರೆ ಹಿಂಗೆ ತೆಗೆದಾಗ ಏರಿಯಾ ವೆಕ್ಟರ್ ಯಾವ ಕಡೆಗೆ ಬಂದ್ಬಿಡುತ್ತೆ? ಈ ಕಡೆಗೆ ಬಂದ್ಬಿಡುತ್ತೆ, ಈ ಕಡೆಗೆ. ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗೆ, ಏರಿಯಾ ಹಿಂಗೆ. ಹಾಗಾದರೆ θ2 ಎಷ್ಟಾಗುತ್ತೆ? 180 ಡಿಗ್ರಿ ಆಗುತ್ತೆ. ದೇರ್ ಇಸ್ ಅ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಹಂಗಾದ್ರೆ. ದಟ್ ಈಸ್ ನಥಿಂಗ್ ಬಟ್ EMF ಇಂಡ್ಯೂಸ್ ಆಗುತ್ತೆ. ದೆನ್ ವಿ ಕ್ಯಾನ್ ಫೈಂಡ್ ಔಟ್ ದಿ ಕರೆಂಟ್, ದಟ್ ಇಸ್ I ಈಸ್ ಈಕ್ವಲ್ ಟು E ಅಪಾನ್ R. ಓಕೆ, ನೌ ಮ್ಯಾಗ್ನಿಟ್ಯೂಡ್ ಆಫ್ E ಈಸ್ ಈಕ್ವಲ್ ಟು -n ಆಫ್ φ2 - φ1 ಅಪಾನ್ dt ಅಂತ ಬರೀಬೋದು ಈಕ್ವೇಶನ್. dφ/dt ದಟ್ ಈಸ್ ಫಾರ್ n ಟರ್ನ್ಸ್. ಓಕೆ, ಇವಾಗ φ2 ಅಂತಂದರೆ ಏನಂತ ಬರೀಬೋದು? BA cos θ2 -
ಬಿ ಎ ಕಾಸ್ ಥೀಟಾ 1 ಅಂತ ಬರೀಬೋದು ಅಪಾನ್ ಡಿ ಟಿ. ಕರೆಕ್ಟಾ? ನಾವು ವಿಚ್ ಈಸ್ ಈಕ್ವಲ್ ಟು ಮೈನಸ್ ಎನ್ ಈಸ್ ಹೌ ಮಚ್ 500 turns I guess. Now b is how much? They have given b, that is 3 into 10 power minus 5. Area is nothing but pi r square, and you can find out the radius. If you put radius you can get the pi r square value. Okay. ಇನ್ನೂ ಸಿಂಪಲ್ ಆಗಿ ಮಾಡ್ಬೋದಿತ್ತು, ಬಿ ಎ ಎರಡು ಕಡೆ ಕಾಮನ್ ಅಂತ ಆ ಕಡೆ ತೆಗಿಬೋದಿತ್ತು, ಬಟ್ ಸ್ಟಿಲ್ ಇರಲಿ. ಕಾಸ್ ಥೀಟಾ 2 is how much? 180 degree minus once again that is ನೋಡಿ ಇದನ್ನು ಕಾಮನ್ ತೆಗೆದುಬಿಡ್ತೀನಿ, ಬಿ ಎ ಕಾಮನ್ ತೆಗೆದುಬಿಡ್ತೀನಿ. ಸೊ ಪೈ ಆರ್ ಸ್ಕ್ವೇರ್ ಆಗುತ್ತೆ. ಕಾಸ್ 180 ಡಿಗ್ರಿ ಕಾಸ್ ಥೀಟಾ 1 ಕಾಸ್ 0. ಓಕೆನಾ? ಸೊ ಕಾಸ್ 0 ಏನಾಗುತ್ತೆ? 1 ಆಗುತ್ತೆ. ಕಾಸ್ 180 ಏನಾಗುತ್ತೆ? -1 ಆಗುತ್ತೆ. -1 ಏನಾಗುತ್ತೆ? -1 ಇದೆ. ಸೊ -2 ಆಗುತ್ತೆ. -2 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಇದೆಲ್ಲ ಸಿಂಪ್ಲಿಫೈ ಮಾಡಿದಾಗ ಯು ವಿಲ್ ಎಂಡೆಡ್ ವಿತ್ ಮ್ಯಾಗ್ನಿಟ್ಯೂಡ್ ಆಫ್ ಇ ಈಸ್ ಗೋಯಿಂಗ್ ಟು ಬಿ ಹೌ ಮಚ್? ಸೊ ದಿಸ್ ಈಸ್ going to be 3.8 into 10 power minus 3 volts. How much? 3.8 into 10 power minus 3 volts. Okay? Current find out ಮಾಡೋಣ ಇವಾಗ. So final formula. So I is equal to E upon R. EMF calculate ಮಾಡಿದ್ರೆ 3.8 in 10 power minus 3 upon 2. Therefore 3.8 by upon 1.9. So 10 power minus 3 milli ampere ಅಂತ ಬರ್ತೀವಿ ಕರೆಂಟ್. Okay? So next problems next lectures ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.